ಓಂ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತದಮನಾಯ ನಮೋ ಮನೋನ್ಮನಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮಕರ, ತೃಪ್ತಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಮ್ಮ ದಾರಿದ್ರ್ಯ ದುಃಖಗಳು ನಿವಾರಣೆ ಆಗೋದಕ್ಕೋಸ್ಕರ ಅದ್ಭುತವಾದಂಥ ಒಂದು ಸ್ತೋತ್ರವನ್ನು ನಾನು ನಿಮಗೆ ಹೇಳಿಕೊಡ್ಲಿಕ್ಕೆ ಹೊರಟಿದ್ದೀನಿ. ಈ ಸ್ತೋತ್ರವನ್ನು ಪ್ರತಿನಿತ್ಯ ಹೇಳುವುದು ಅಥವಾ ಕೇಳುವುದರಿಂದ ನಮ್ಮ ದಾರಿದ್ರ್ಯ ದುಃಖಗಳು ನಿವಾರಣೆ ಆಗುತ್ತೆ. ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೂ ದುಡ್ಡು ಉಳಿತಾ ಇಲ್ಲ, ಮನೆಗೆ ಶುಭ ವಸ್ತುಗಳನ್ನು ತರಲಿಕ್ಕಾಗ್ತಿಲ್ಲ, ಮನೆಗೆ ಬಂಗಾರ ತರಕ್ಕಾಗ್ತಿಲ್ಲ, ಆಮೇಲೆ ಯಾವಾಗಲೂ ಏನಾದರೂ ಅಡಚಣೆಗಳಾಗ್ತಾನೆ ಇರುತ್ತೆ, ಸುಖ ಇಲ್ಲ, ಸಂತೋಷ ಇಲ್ಲ, ಮಕ್ಕಳು ಓದ್ತಾ ಇಲ್ಲ, ಮನೆಯ ಅಭಿವೃದ್ಧಿ ಅನ್ನೋದೇ ಇಲ್ಲ, ನಮ್ಮ ಕಡೆ ದರಿದ್ರತನ ಅಂತ ಹೇಳ್ತಾರಲ್ಲ, ಹಾಗೆ ದಾರಿದ್ರ್ಯ ದುಃಖ ದರಿದ್ರತನ ಅವೆಲ್ಲ ನಿವಾರಣೆ ಆಗೋದಕ್ಕೋಸ್ಕರ ಅದ್ಭುತವಾಗಿರ್ತಕ್ಕಂಥ ಆಕರ್ಷಣೆ ಮಂತ್ರವನ್ನು ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಅದು ಸ್ವರ್ಣಾಕರ್ಷಣ ಭೈರವ ಮಂತ್ರ ಅಂತ ಹೇಳಿ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಮಂತ್ರವನ್ನು ನಾನು 11 ಬಾರಿ ಹೇಳ್ತೇನೆ. 11 ಬಾರಿ ಹೇಳ್ತೇನೆ. ಆ 11 ಬಾರಿ ನೀವು ಮತ್ತೆ ರಿವೈಂಡ್ ಮಾಡಿಬಿಟ್ಟು ತಿರ್ಗಾ ಕೇಳ್ಬೋದು. ತಿರ್ಗಾ ರಿವೈಂಡ್ ಮಾಡಿಬಿಟ್ಟು ಕೇಳಿ. ಸಾಧ್ಯವಾದಷ್ಟು ಒಂದು 108 ಸಲ ಕೇಳಿದ್ರೆ ತುಂಬ ಒಳ್ಳೆಯದು. ಇಲ್ಲ ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಬೇಕಾದ್ರೆ ಅದನ್ನು ಕೇಳಬಹುದು. ಕಂಟಿನ್ಯೂ ಆಗಿ ನೀವು ಕೇಳ್ತಾ ಹೋಗ್ಬೋದು. ಒಟ್ಟು ಈ ಸ್ವರ್ಣಾಕರ್ಷಣ ಭೈರವ ಮಂತ್ರ ಅದ್ಭುತವಾದಂಥ ದಾರಿದ್ರ್ಯ ದುಃಖವನ್ನು ನಿವಾರಣೆ ಮಾಡಿ ನಮಗೆ ಸಂತೋಷ ವೃದ್ಧಿಯನ್ನು ಮಾಡಿ ಸಂತೋಷದ ಅಭಿವೃದ್ಧಿಯ ಜೊತೆಗೆ ಸುಖ ಜೀವನವನ್ನು ಕೊಡುವಂಥದ್ದು. ಹಾಗಾದರೆ ಏನು ಈ ಒಂದು ಸ್ವರ್ಣಾಕರ್ಷಣ ಭೈರವ ಯಂತ್ರದ್ದು ನಾನೊಂದು ಧ್ಯಾನ ಶ್ಲೋಕವನ್ನು ಹೇಳ್ತೀನಿ ಮೊದಲು, ಆಮೇಲೆ ಮಂತ್ರವನ್ನು ಹೇಳ್ತೀನಿ. ಓಂ ಕೋಟಿ ಸೂರ್ಯ ಪ್ರತೀಕಾಶಂ ಕುಬೇರ ನಿಲಯಂ ಮಹಃ ನೇತ್ರತ್ರಯಂ ಚತುರ್ಬಾಹುಂ ಪಾಶಾಂಕುಶವರಾಭಯಂ ಶಶಿಖಂಡ ಜಟಾಚೂಡಂ ಸ್ವರ್ಣಾಭರಣಭೂಷಿತಂ ಸರ್ವಾಭರಣ ಸಂಪೂರ್ಣಂ ಶೋಭಿತಂ ಸ್ವರ್ಣಭೈರವಂ ಧ್ಯಾನಂ ಸಮರ್ಪಯಾಮಿ. ಅಥ ಮಂತ್ರ. ಈಗ ಮಂತ್ರ 11 ಬಾರಿ ಹೇಳ್ತೇನೆ ನಾನು. ಓಂ ಶ್ರೀ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ.
ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಓಂ ಶ್ರೀಂ ಆಪದುದ್ಧರಣಾಯ ಅಜಾಮಿಳಬದ್ಧಾಯ ಸ್ವರ್ಣಾಕರ್ಷಣ ಭೈರವಾಯ ಮಮ ದಾರಿದ್ರ್ಯದ್ವೇಷಿಣೇ ಸಾನಂದಾಯ ಓಂ ಶ್ರೀ ಮಹಾಭೈರವಾಯ ನಮಃ. ಅನ್ನೊಂದ್ಸಲ ಇದನ್ನ ಹೇಳಿದ್ದೀನಿ ನಾನು. ನನ್ನ ದಾರಿದ್ರ್ಯವನ್ನು ದೂರ ಮಾಡು ಸ್ವರ್ಣಾಕರ್ಷಣ ಭೈರವ ಅಂತ ಹೇಳಿ. ಭೈರವ ಬಹಳ ವಿಶೇಷವಾದಂತಹ ಒಂದು ಶಕ್ತಿ ಇರುವಂತಹ ದೇವತೆ. ಹಾಗಾಗಿ ಪ್ರತಿನಿತ್ಯ ಪ್ರತಿದಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಬೆಳಗ್ಗೆನೋ ಸಂಜೆನೋ ಏನೂ ತೊಂದರೆ ಇಲ್ಲ. ಈ ಒಂದು ಮಂತ್ರವನ್ನು ಕೇಳೋದ್ರಿಂದ ಕೃತ್ರಿಮಾದ್ರಿ ಬಾಧೆಗಳು ಅಂದರೆ ನೀವು ಹೇಳ್ತಿರಲ್ಲ ಮಾಟ ಮಂತ್ರ ಕಣ್ಣು ದೃಷ್ಟಿ ಇನ್ನೊಂದು ಮತ್ತೊಂದು ಮಗದೊಂದು ಈ ಥರದ್ದು ಏನೇನಿದೆಯೋ ಅವೆಲ್ಲವೂ ನಿವೃತ್ತಿಯಾಗಿ ಎಲ್ಲ ದೋಷಗಳು ನಿವಾರಣೆ ಆಗಿ ದಾರಿದ್ರ್ಯಗಳು ದುಃಖ ನಿವಾರಣೆ ಆಗಿ ಸಂತೋಷದ ಸುಖ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಆ ಸ್ವರ್ಣಾಕರ್ಷಣ ಭೈರವ ಮಂತ್ರ ನಿಮಗೆ ಬಹಳ ಒಳ್ಳೆ ಫಲ ಕೊಡುತ್ತೆ. ಇದೇ ಯಂತ್ರನೂ ಇದೆ, ಯಂತ್ರ ಮಾಡಿಕೊಡೋರು ಇದ್ದಾರೆ, ಬಟ್ ಕಡಿಮೆ. ಇದರ ಯಂತ್ರ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದೆ. ಬಟ್ ನೋಡಿ, ಯಂತ್ರದ ಶ್ರಮ ಪಡೋಕೆ ಹೋಗ್ಬೇಡಿ. ಆದಷ್ಟು ಮಂತ್ರದ ಜಪವನ್ನು ಮಾಡಿ. ಸುಮ್ಮನೆ ಎಲ್ಲೋ ಹೋಗೋದು ಯಾವುದೋ ಯಂತ್ರ ಬರೆಯೋದು ತಂದಿಟ್ಕೊಳ್ಳೋದಲ್ಲ. ಒಂದು ಯಂತ್ರ ಅಂದರೆ ಅದಕ್ಕೆ ಒಂದು ಪದ್ಧತಿ ಇದೆ. ಒಂದು ಯಂತ್ರಕ್ಕೆ ಇಷ್ಟು ದಿನ ಪೂಜೆ ಮಾಡಬೇಕು, ಯಂತ್ರದಲ್ಲಿ ಇದೇ ಬರವಣಿಗೆ ಇರಬೇಕು, ಇಷ್ಟೇ ದೊಡ್ಡದಾಗಿರಬೇಕು, ಈ ಥರದ ದಿಕ್ಕಲ್ಲೇ ಈ ಜಾಗದಲ್ಲೇ ಹಾಕಬೇಕು, ಇಷ್ಟೇ ಮಾಡಬೇಕು, ಆ ಥರದೆಲ್ಲ ವಿಧಿವತ್ತಾಗಿ ಮಾಡಿದ್ರೆ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ಮಂತ್ರ ಸಾಕು. ಈ ಸ್ವರ್ಣಾಕರ್ಷಣ ಭೈರವ ಮಂತ್ರದಿಂದ ಎಲ್ಲ ಕಾರ್ಯಗಳು ಸಿದ್ಧಿಯಾಗಿ ಸಂತೋಷದ ಜೀವನ ಪ್ರಾಪ್ತಿಯಾಗುತ್ತೆ. ಸರ್ವ ಸಮಸ್ಯೆಗಳಿಗೂ ದುಃಖಗಳಿಗೂ ಈ ಮಂತ್ರ ರಾಮಬಾಣ ಅಂತ ಹೇಳ್ತೀವಿ. ಹಾಗಾಗಿ ಈ ಮಂತ್ರವನ್ನು ಪಠನೆ ಮಾಡಿ ಒಳ್ಳೆಯದಾಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.